ಇದನ್ನೆಲ್ಲ ಚೆನ್ನಾಗಿದೆ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಮಾಡೋ ವಿಷಯ ಏನಂದರೆ, ಸೊ ಈ ವಿಡಿಯೋದಲ್ಲಿ 50ಕ್ಕೂ ಹೆಚ್ಚು ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ಕವರ್ ಮಾಡಿದ್ದೀನಿ. ಸೊ ಏನಿಲ್ಲ ಅಂದರೂ PC ಎಕ್ಸಾಮಲ್ಲಿ 1ರಿಂದ 5 ಕ್ವಶನ್ ಆದರೂ ಬರುವಂಥ ಚಾನ್ಸಸ್ ಇದ್ದಾವೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಏನಾದಾಗ, ದೇಶದ 100ನೇ ರಾಮ್ಸಾರ್ ತಾಣವಾಗಿ ಘೋಷಿಸಲ್ಪಟ್ಟ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಉತ್ತರ ಪ್ರದೇಶ ಇದೆ. ಸೊ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಎಲ್ಲಿದೆ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ಸೊ ಇದನ್ನು ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದಾಗ, ದೇಶದ ಮೊದಲನೇ ಚಿಟ್ಟಧಾಮವಾಗಿ ಘೋಷಿಸಲಾದಂಥ ಅರ್ಲಾಮ್ ವನ್ಯಜೀವಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಜ್ಯದಲ್ಲಿ ಅಂದರೆ ಕೇರಳ ರಾಜ್ಯದಲ್ಲಿ ಇದು ಕಂಡು ಬರುತ್ತೆ. ಸೊ ಕೇರಳದ ಮೇಲೆ PC ಯಲ್ಲಿ ಪ್ರತಿ ಸಾರಿ ಕ್ವಶನ್ಸ್ ಆಗ್ತವೆ. ಸೊ ಹಾಗಾಗಿ ಕೇರಳದ ಮೇಲೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ SIRನ ಫುಲ್ ಫಾರ್ಮ್ ಏನಾಗಿದೆ ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಸೊ SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿಬಿಟ್ಟು, ಸೊ ಚುನಾವಣಾ ಆಯೋಗ ಏನು ಮಾಡಿದೆ, ಚುನಾವಣಾ ಗುರುತಿನ ಚೀಟಿಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಇದನ್ನು ತಂದಿದ್ದಾರೆ. ಸೊ 2004ರಲ್ಲಿ ಇದು ಲಾಸ್ಟ್ ಮಾಡಿದರು. ಸೊ ಇದು 10ನೇ ಆವೃತ್ತಿಯಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಖಾರ್ಗಾ ದೀಪವು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವ ರಾಷ್ಟ್ರದಲ್ಲಿ ಅಂದರೆ ಇರಾನ್ ದೇಶದಲ್ಲಿ ಕಂಡುಬರುತ್ತೆ. ಸೊ ಇರಾನ್ ದೇಶದ ಈ ಖಾರ್ಗಾ ಮೇಲೆ USA ಏನಿದೆ ತನ್ನ ಅಧಿಕಾರವನ್ನು ಚಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಡಿವೆಕ್ಸ್ ಸಮರಾಭ್ಯಾಸ ಅನ್ನೋದು ಯಾವ ರಾಷ್ಟ್ರದೊಂದಿಗೆ ನಮ್ಮ ದೇಶ ಮಾಡಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಡಿವೆಕ್ಸ್ ಅನ್ನೋದು ಭಾರತ ಮತ್ತು ಶ್ರೀಲಂಕಾ ಸೇರಿ ಮಾಡಿರುವಂಥ ಸಮರಾಭ್ಯಾಸ ಆಗಿದೆ. ಸೊ ನೆಕ್ಸ್ಟ್ ಬಂದಾಗ, ದಕ್ಷಿಣ ಭಾರತದ ಫಸ್ಟ್ ಪೆಂಗ್ವಿನ್ ಪಾರ್ಕನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಪೆಂಗ್ವಿನ್ ಪಾರ್ಕ್ ಅಂತ ಬಂದಾಗ, ಸೊ ಇದನ್ನು ಮೈಸೂರಿನ ಕಾರಂಜಿಕೇರಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಫಸ್ಟ್ ಪೆಂಗ್ವಿನ್ ಪಾರ್ಕನ್ನು ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ನೆಕ್ಸ್ಟು ಅಹಮದಾಬಾದ್ನಲ್ಲಿ. ಸೊ ಮೂರನೇದು ಬಂದುಬಿಟ್ಟು ನಮ್ಮ ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ, ಜ್ಞಾನಜ್ಯೋತಿ ಶಿಶುಪಾಲನಾ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಪರಪ್ಪನ ಅಗ್ರಹಾರದಲ್ಲಿರುವಂಥ ಮಹಿಳಾ ಸಿಬ್ಬಂದಿಗಳ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರವು ತಂದಿರುವಂಥ ಒಂದು ಕಾರ್ಯಕ್ರಮವಾಗಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ, ಲಿಬಿಯೋ ಕಾಗೆ ಎಂಬ ಹೊಸ ತಳಿಯ ಮೀನು ಯಾವ ನದಿಯಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸೊ ಲಿಬಿಯೋ ಕಾಗೆ ಅನ್ನೋ ಹೊಸ ತಳಿಯ ಮೀನು ಏನಿದೆ ಅಲ್ವಾ, ಇದು ಕಾವೇರಿ ನದಿಯಲ್ಲಿ ಬಂದಿರುವಂಥ ಇತ್ತೀಚಿನ ಮೀನಿನ ತಳಿಯಾಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ, ಫಸಲ್ ಬಿಮಾ ಯೋಜನೆಯಲ್ಲಿ ಕರ್ನಾಟಕವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದರಲ್ಲಿ 2ನೇ ಸ್ಥಾನವನ್ನು ನಮ್ಮ ರಾಜ್ಯ ಪಡೆದುಕೊಂಡಿದೆ. ಸೊ ಮೊದಲು ಬಂದಾಗ ಛತ್ತೀಸ್ಗಢ ರಾಜ್ಯ ಪಡೆದುಕೊಂಡಿದ್ದು. ಸೊ ಫಸಲ್ ಬಿಮಾ ಯೋಜನೆ ಅನ್ನೋದು ಬೆಳೆ ವಿಮೆಗೆ ಸಂಬಂಧಿಸಿದಂಥ ಒಂದು ಯೋಜನೆಯಾಗಿದೆ. ಸೊ ನೆಕ್ಸ್ಟ್ ಬಂದಾಗ, ಇತ್ತೀಚೆಗೆ ಕರ್ನಾಟಕ ರಾಜ್ಯವು ಜಾರಿಗೆ ತಂದಂಥ ಚಿಗುರು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಮಕ್ಕಳ ಪೌಷ್ಟಿಕತೆಯನ್ನು ಸಮೀಕ್ಷೆ ಮಾಡಲಿಕ್ಕೆ ಸಂಬಂಧಿಸಿರುವಂಥ ಒಂದು ಯೋಜನೆ ಯಾವುದಂದರೆ ಚಿಗುರು ಯೋಜನೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ 2026ರ ಪಂಪ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ದೇವನೂರು ಮಹಾದೇವಪ್ಪನಿಗೆ 2026ರ ಪಂಪ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ 2026ರ ಕುಮಾರವ್ಯಾಸ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಕಲ್ಲಿನಾಥ್ ಶಾಸ್ತ್ರಿ ಅನ್ನೋರಿಗೆ ಕುಮಾರವ್ಯಾಸ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ 2026ರ ಜ್ಞಾನಪೀಠ ಪ್ರಶಸ್ತಿಯನ್ನು ನೋಡಿದಾಗ, ಸೊ R ವೈರಮುತ್ತು ಅನ್ನೋರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂದರೆ 7500ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಗೀತರಚನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದನ್ನು ಕೇಳ್ಬೋದು. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ 2025ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡಕ್ಕೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಅಂಬರೀಷ್ ನುಗುಡೋಣಿ ಎನ್ನುವರಿಗೆ ಏನನ್ನು ಕೊಟ್ಟಿದ್ದಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ದಡ ಸೇರಿಸು ತಂದೆ ಎಂಬುದು ಇವರು ಕೃತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ, ICC T20 ವಿಶ್ವಕಪ್ಪನ್ನು ಗೆದ್ದಂಥ ರಾಷ್ಟ್ರ ಯಾವುದಂತ ಕೇಳಿದ್ದಾರೆ. ಸೊ ಇದನ್ನು ಗೆದ್ದಂಥ ರಾಷ್ಟ್ರ ನಮ್ಮ ಭಾರತ ಆಗಿರುತ್ತೆ. ಸೊ ರನ್ನರ್ ಅಪ್ ಬಂದುಬಿಟ್ಟು ನ್ಯೂಜಿಲೆಂಡ್ ಇದೆ. ಸೊ ನೆಕ್ಸ್ಟ್ ಬಂದಾಗ, MLAtrack.com ಅನ್ನೋದು ಒಂದು ವೆಬ್ಸೈಟನ್ನು ರಾಜ್ಯ ಶಾಸಕರ ಕಾರ್ಯಕ್ಷಮತೆ ದಾಖಲಿಸಲು ಬಿಡುಗಡೆ ಮಾಡುವಂಥ ರಾಜ್ಯ ಯಾವುದಂತ ಕೇಳಿದ್ದಾರೆ. ಸೊ ಕೇರಳ ರಾಜ್ಯ ಏನು ಮಾಡಿದೆ, ಈ ವೆಬ್ಸೈಟನ್ನು ಬಿಡುಗಡೆ ಮಾಡಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ತಾರಿಕ್ ರೆಹಮಾನ್ ಅನ್ನೋರು. ಸೊ ಬಾಂಗ್ಲಾ ನ್ಯಾಷನಲ್ ಪಾರ್ಟಿಯಿಂದ ಆಯ್ಕೆಯಾಗಿರ್ತಾರೆ. ಸೊ ನೆಕ್ಸ್ಟ್ ಬಂದಾಗ, ಇತ್ತೀಚೆಗೆ GI ಟ್ಯಾಗ್ ಪಡೆದಂತಹ ಜೋಹಾ ಅಕ್ಕಿ ಯಾವ ರಾಜ್ಯದ್ದು ಅಂತ ಕೇಳಿದ್ದಾರೆ. ಸೊ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದಂಥ ಜೋಹಾ ಅಕ್ಕಿಗೆ GI ಟ್ಯಾಗನ್ನು ನೀಡಿದ್ದಾರೆ. ಸೊ ಮಹಿಳೆಯರ ಸುರಕ್ಷತೆಗಾಗಿ ಶೈನ್ ಆ್ಯಪನ್ನು ಯಾವ ಇಲಾಖೆ ಜಾರಿಗೆ ತಂದಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ರೈಲ್ವೆ ಇಲಾಖೆ ಏನು ಮಾಡಿದೆ, ಶೈನ್ ಅನ್ನುವಂಥ ಆ್ಯಪನ್ನು ಜಾರಿಗೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ, ಭಾರತವು ವಿಶ್ವದ ಎಷ್ಟನೇ ಅತಿ ದೊಡ್ಡ ಮೆಟ್ರೋ ಜಾಲವನ್ನು ಹೊಂದಿರುವಂಥ ರಾಷ್ಟ್ರವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು, ಸೊ 3ನೇ ಅತಿ ದೊಡ್ಡ ಮೆಟ್ರೋವನ್ನು ಹೊಂದಿರುವಂಥ ರಾಷ್ಟ್ರ ಯಾವುದು, ಭಾರತ. ಸೊ ಫಸ್ಟ್ ಬಂದಾಗ ಚೀನಾ ಇದೆ, ಸೆಕೆಂಡ್ ಬಂದಾಗ USA ಇದೆ. ಸೊ ಒಟ್ಟು ಭಾರತ 1143 ಕಿಲೋಮೀಟರ್ ಮೆಟ್ರೋವನ್ನು ಹೊಂದಿರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ, ಇಸ್ರೋಯಿಂದ ಇತ್ತೀಚೆಗೆ ಉಡಾವಣೆಗೊಂಡ ಬ್ಲೂ ಬರ್ಡ್ 6 ಉಪಗ್ರಹ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಮೊಬೈಲ್ ಟವರ್ಗಳಿಲ್ಲದೆ ಇಂಟರ್ನೆಟ್ಟನ್ನು ಒದಗಿಸುವಂಥ ವ್ಯವಸ್ಥೆಗೆ ಸಂಬಂಧಿಸಿರುವಂಥ ಉಪಗ್ರಹ ಯಾವುದಂದರೆ ಬ್ಲೂ ಬರ್ಡ್ 6 ಅನ್ನುವಂಥ ಉಪಗ್ರಹ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ, ವಾಯ್ಸ್ ಓವರ್ ವೈಫೈ ಸೇವೆಯನ್ನು ಒದಗಿಸಲು ಮುಂದಾಗಿರುವಂಥ ಟೆಲಿಕಾಂ ರೆಗ್ಯುಲೇಟರಿ ಯಾವುದಂತ ಕೇಳಿದ್ದಾರೆ. ಸೊ BSNL ಏನಿದೆ ಅಲ್ವಾ, ವಾಯ್ಸ್ ಓವರ್ ವೈಫೈ ಸೇವೆಯನ್ನು ನೀಡಲು ಮುಂದಾಗಿರುವಂಥ ಟೆಲಿಕಾಂ ಆಗಿದೆ. ಸೊ ನೆಕ್ಸ್ಟ್ ಬಂದಾಗ, ಕಾಕಡು ಸಮರಾಭ್ಯಾಸವು ಯಾವ ರಾಷ್ಟ್ರದೊಂದಿಗೆ ಭಾರತವು ನಡೆಸಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಸ್ಟ್ರೇಲಿಯಾದೊಂದಿಗೆ ಕಾಕಡು ಸಮರಾಭ್ಯಾಸವನ್ನು ಮಾಡಿದೆ. ಸೊ ಡಿವೆಕ್ಸ್ ಅಂತ ಬಂದಾಗ,
ಶ್ರೀಲಂಕಾದೊಂದಿಗೆ ಮಾಡಿರುವಂತಹ ಒಂದು ಸಮರಾಭ್ಯಾಸ. ಸೊ SKLA ಸೆಟ್ ಉತ್ಸವವು ಯಾವ ರಾಷ್ಟ್ರದಲ್ಲಿ ನಡೆಯುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಫ್ರಾನ್ಸ್ನಲ್ಲಿ ನಡೆದಂಥ ಈ ಉತ್ಸವದಲ್ಲಿ ಭಾರತದ INS ಸುದರ್ಶಿನಿ ಹಡಗು ಏನಾಗಿದೆ ಭಾಗಿಯಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮಿಲಿಟರಿ ವೆಚ್ಚದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ತನ್ನ ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ವೆಚ್ಚವನ್ನು ಮಾಡುವಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ ಅಂದರೆ 5ನೇ ಸ್ಥಾನವನ್ನು ಪಡೆದಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಮೊದಲು ಬಂದುಬಿಟ್ಟು ಅಮೆರಿಕ, ಚೀನಾ, ರಷ್ಯಾ ಮತ್ತು ಜರ್ಮನಿ ಇವು 4 ಮೊದಲ ಸ್ಥಾನಗಳನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸಿನ್ಬಾಕ್ಸ್ 2 ಸಮರಾಭ್ಯಾಸವು ಭಾರತ ಯಾವ ರಾಷ್ಟ್ರದೊಂದಿಗೆ ನಡೆಸಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಬಂದುಬಿಟ್ಟು ಭಾರತದ ಪ್ಲಸ್ ಕಾಂಬೋಡಿಯಾದೊಂದಿಗೆ ನಡೆಸಿರುವಂತಹ ಒಂದು ಸಮರಾಭ್ಯಾಸವಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಎಕ್ಯುವೇರಿಯನ್ ಮತ್ತು ಏಕತಾ ಸಮರಾಭ್ಯಾಸವು ಯಾವ ರಾಷ್ಟ್ರದೊಂದಿಗೆ ನಡೆಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಮಾಲ್ಡೀವ್ಸ್ನೊಂದಿಗೆ ನಡೆಸಿರುವಂತಹ ಒಂದು ಸಮರಾಭ್ಯಾಸವಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಹರಿಮೌ ಮತ್ತು ಸಮುದ್ರ ಲಕ್ಷಣ ಅನ್ನುವಂಥ ಸಮರಾಭ್ಯಾಸ ಯಾವ ರಾಷ್ಟ್ರಗಳೊಂದಿಗೆ ನಡೆಸಿದೆ ಅಂತ ಕೇಳಿದ್ದಾರೆ. ಸೊ ಇದು ಭಾರತ ಮಲೇಷ್ಯಾದೊಂದಿಗೆ ನಡೆಸಿರುವಂತಹ ಒಂದು ಸಮರಾಭ್ಯಾಸ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ ಪ್ರಾಜೆಕ್ಟ್ ಫ್ರೀಡಮ್ ಯಾವುದಕ್ಕೆ ಸಂಬಂಧಿಸಿದೆ. ಸೊ ಪ್ರಾಜೆಕ್ಟ್ ಫ್ರೀಡಮ್ ಅನ್ನೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಹಾರ್ಮೋನ್ ಜಲಸಂಧಿಯಲ್ಲಿ ಹಡಗುಗಳ ರಕ್ಷಣೆಗೆ ಅಮೆರಿಕ ಮಾಡಿದಂಥ ಒಂದು ಯೋಜನೆ ಯಾವುದಂದರೆ ಪ್ರಾಜೆಕ್ಟ್ ಫ್ರೀಡಮ್ ಕೇಳ್ಬೋದು. ಸೊ ನೆನಪಿಟ್ಕೊಳ್ಳಿ. ಸೊ ಯುರೋಪ್ ಯೂನಿಯನ್ನ 21ನೇ ಸದಸ್ಯ ರಾಷ್ಟ್ರವಾಗಿ ಯಾವುದು ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಬಲ್ಗೇರಿಯಾ ಏನಿದೆ ಅಲ್ವಾ ಯುರೋಪ್ ಯೂನಿಯನ್ನ 21ನೇ ಸದಸ್ಯ ರಾಷ್ಟ್ರವಾಗಿ ತನ್ನ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ವೈಮರ್ ಟ್ರೈಆ್ಯಂಗಲ್ ಅಂತಹ ಕೂಟದಲ್ಲಿ ಕಂಡುಬರುವ ರಾಷ್ಟ್ರಗಳು ಯಾವ ಅಂತ ಕೇಳಿದ್ದಾರೆ. ಸೊ ವೈಮರ್ ಟ್ರೈಆ್ಯಂಗಲ್ನಲ್ಲಿ ಜರ್ಮನಿ, ಫ್ರಾನ್ಸ್, ಪೋಲೆಂಡ್ ಅಂತ 3 ರಾಷ್ಟ್ರಗಳೇನಿದ್ದಾವೆ ಕಂಡುಬರುವಂಥ ಒಂದು ಒಕ್ಕೂಟ ಆಗಿದೆ. ಸೊ ನೆಕ್ಸ್ಟ್ ಬಂದಾಗ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಇದನ್ನು ಕೇಳ್ತಾರೆ. ಸೊ ನೆನಪಿಟ್ಕೊಳ್ಳಿ. ಸೊ 100 ದೇಶಗಳಲ್ಲಿ 39 ಅಂಕಗಳೊಂದಿಗೆ 91ನೇ ಸ್ಥಾನವನ್ನು ಭಾರತ ಏನು ಪಡ್ಕೊಂಡಿದೆ ಭ್ರಷ್ಟಾಚಾರ ಸೂಚಕದಲ್ಲಿ ಪಡೆದುಕೊಂಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 34ನೇ ಕ್ವಶನ್ಗೆ ಅಜೆಕ್ ಶೃಂಗಸಭೆ ಎಂದರೇನು ಅನ್ನೋದನ್ನು ಕೇಳಿದ್ದಾರೆ. ಸೊ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಏಷ್ಯಾ ಜೀರೋ ಎಮಿಷನ್ ಕಮ್ಯುನಿಟಿ ಅಂದರೆ ಏಷ್ಯಾ ಖಂಡದಲ್ಲಿ ಕಂಡು ಬರುವಂಥ ರಾಷ್ಟ್ರಗಳೇನಿದಾವಲ್ವ ಜೀರೋ CO2ನ ರಿಲೀಸ್ ಮಾಡುವಂಥ ಸಾಧನೆ ಮಾಡಲಿಕ್ಕೆ ಈ ಕೂಟವನ್ನು ಏನು ಮಾಡಿದ್ದಾರೆ ಸ್ಥಾಪನೆಯನ್ನು ಮಾಡ್ಕೊಂಡಿದ್ದಾರೆ. ಚನ್ಬೋಯಿ ಎಂಬ ಸ್ನೇಕ್ ಹೆಡೆಡ್ ಹಾವಿನ ತಲೆಯ ಮೀನು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾರೆ. ಸೊ ಇತ್ತೀಚೆಗೆ ಚನ್ಬೋಯಿ ಅನ್ನುವಂಥ ಹಾವಿನ ರೀತಿಯಾದ ಮುಖವನ್ನು ಹೊಂದಿರುವಂಥ ಒಂದು ಮೀನು ಮೇಘಾಲಯ ರಾಜ್ಯದಲ್ಲಿ ಕಂಡುಬಂದಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮಾರ್ಚ್ 30ರಂದು ಆಚರಣೆ ಮಾಡುವಂಥ ಅರ್ತ್ ಅವರ್ನ ಘೋಷವಾಕ್ಯ ಏನಾಗಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ ಗಿವ್ ಆನ್ ಎ ಅವರ್ ಟು ಅರ್ತ್ ಅನ್ನೋದು ಇದರ ಘೋಷವಾಕ್ಯ ಆಗಿತ್ತು. ಭೂಮಿಗಾಗಿ 1 ಗಂಟೆಯನ್ನು ನೀಡಿ ಅನ್ನೋದು. ಸೊ ನೆಕ್ಸ್ಟ್ ಬಂದಾಗ ಭಾರತದ ಸಂಪೂರ್ಣ ವಿಮೆಯನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆ ಏನಿದೆ ಅಲ್ವಾ ಸಂಪೂರ್ಣವಾಗಿ ವಿಮೆಯನ್ನು ಹೊಂದಿರುವಂಥ ಒಂದು ಜಿಲ್ಲೆಯಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಭೀಮ್ UPIನ ಅಂಬಾಸಿಡರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಏನು ಮಾಡಿದ್ದಾರೆ ಭೀಮ್ ಆ್ಯಪ್ನ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ 98ನೇ ಆಸ್ಕರ್ ಅವಾರ್ಡ್ನ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಅತ್ಯುತ್ತಮ ಚಿತ್ರ ಯಾವುದಿದೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಸೊ ಇದಕ್ಕೆ ಇನ್ನೊಂದು ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಬೆಸ್ಟ್ ಡ್ರಾಮಾ ವಿಭಾಗದಲ್ಲಿ. ಸೊ ಯಾವ ಪ್ರಶಸ್ತಿ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಅತ್ಯುತ್ತಮ ನಟ ಬಂದುಬಿಟ್ಟು ಮೈಕೆಲ್ ಬಿ ಜೋರ್ಡಾನ್, ಅತ್ಯುತ್ತಮ ನಟಿ ಬಂದುಬಿಟ್ಟು ಜೆಸ್ಸಿ ಬಾಕ್ಲಿ ಅನ್ನೋರಿಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆಯಾದಂತಹ ವಿಕ್ಟೋರಿಯಾಗೆ ಮರುನಾಮಕರಣವನ್ನು ಮಾಡಿದ್ದಾರೆ. ಏನಂತ ಅಂದರೆ ಶಾಂತವೇರಿ ಗೋಪಾಲಗೌಡ ಹಾಸ್ಪಿಟಲ್ ಅಥವಾ ಆಸ್ಪತ್ರೆ ಅಂಥೇಳಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಮರುನಾಮಕರಣವನ್ನು ಮಾಡಿರೋದನ್ನು ಇಲ್ಲಿ ನೋಡಬೇಕಾಗುತ್ತೆ. ಸೊ ಕರ್ನಾಟಕ ರಾಜ್ಯ ಬಜೆಟ್ನ ವಿಶೇಷತೆಗಳನ್ನು ನೋಡೋಣ. ಸೊ ಬಜೆಟ್ನ ಒಟ್ಟು ಗಾತ್ರ ಎಷ್ಟಾಗಿತ್ತು ಅಂದರೆ 4,48,400 ಕೋಟಿ ರೂಪಾಯಿಗಳಾಗಿತ್ತು ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಬಜೆಟ್ನ ವಿಶೇಷತೆಯನ್ನು ನೋಡಿದಾಗ 17 ಬಾರಿ ಬಜೆಟನ್ನು ಘೋಷಣೆ ಮಾಡಿದಂಥ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದಂಥವರು. ಸೊ ದೇಶದಲ್ಲೇ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ವಾಜಪೇಯಿ ವಾಲಾ ಅವರಿಗೆ ಸಲ್ಲುತ್ತೆ. ಸೊ ನೆಕ್ಸ್ಟ್ ಬಂದಾಗ ಅಂದಾಜು ಸಾಲ 1.32 ಲಕ್ಷ ಕೋಟಿ ಇತ್ತು. ಸೊ ಒಟ್ಟು ಜಮೆ ಬಂದುಬಿಟ್ಟು 4,47,840 ಕೋಟಿ ಇದೆ. ಸೊ ಒಟ್ಟು ವೆಚ್ಚ ಬಂದುಬಿಟ್ಟು 4,48,004 ಕೋಟಿ ಅಂತ ಇದೆ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಕರ್ನಾಟಕವನ್ನು 2028ರ ವೇಳೆಗೆ ಮಾದಕ ವಸ್ತು ಮುಕ್ತವಾಗಿ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರವು ಆಪರೇಷನ್ ರೈಸನ್ನು ಹಮ್ಮಿಕೊಂಡಿದೆ. ಸೊ ರೈಸ್ನ ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಸೊ ಇಲ್ಲಿ ರೈಸ್ ಅಂದರೆ ಏನು ಅನ್ನೋದನ್ನು ಕೇಳಿದ್ದಾರೆ. ಸೊ ರಿಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಅಂತ. ಸೊ ತಿರಸ್ಕರಿಸಿ, ಮಾಹಿತಿ ನೀಡಿ ಮತ್ತು ಬೆಂಬಲಿಸಿ ಮತ್ತು ಉತ್ಸಾಹಿಸಿ ಅನ್ನೋದನ್ನು ಇಲ್ಲಿ ಇದರ ವಿಸ್ತೃತ ರೂಪ ಆಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಕುರುಂಬ ಚಿತ್ರಕಲೆಯು ಯಾವ ದಕ್ಷಿಣ ಬೆಟ್ಟದಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ನೀಲಗಿರಿ ಬೆಟ್ಟದಲ್ಲಿರುವಂತಹ ಬುಡಕಟ್ಟು ಜನರಲ್ಲಿ ಈ ಕುರುಂಬ ಚಿತ್ರಕಲೆ ಏನಿದೆಯಲ್ಲ ಕಂಡುಬರುತ್ತೆ. ಸೊ ಪೋರ್ಟ್ ಬ್ಲೇರಾವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳ್ತಾರೆ. ಸೊ ಶ್ರೀ ವಿಜಯಂ ಅಂಥೇಳಿ ಮಾಡಿದ್ದಾರೆ. ಸೊ ಪೋರ್ಟ್ ಬ್ಲೇರಾ ಅನ್ನೋದು ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿಯಾಗಿತ್ತು. ಸೊ ಇದನ್ನು ಏನು ಮಾಡಿದ್ದಾರೆ ಅಂದರೆ ಸದ್ಯಕ್ಕೆ ವಿಜಯಪುರಂ ಅಂಥೇಳಿ ಮಾಡಿದ್ದಾರೆ. ಸೊ ನೆನಪಿಟ್ಕೊಳ್ಳಿ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಫಿಂಕೆ ಎಂಬ ನದಿಯು ಜಗತ್ತಿನ ಅತಿ ಹಳೆಯ ನದಿ ಎಂದು ಗುರುತಿಸಲಾಗಿದೆ. ಇದು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸೊ ಮಧ್ಯ ಏಷ್ಯಾದಲ್ಲಿ ಯಾವ ನದಿ ಕಂಡುಬರುತ್ತೆ? ಫಿಂಕೆ ಎಂಬ ನದಿ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂಥ ನದಿ. ಸೊ ನೆಕ್ಸ್ಟ್ ಬಂದಾಗ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಸೊ ಅಶೋಕ್ ಕುಮಾರ್ ಲಾಹಿರಿ ಅವರನ್ನು ಏನು ಮಾಡಿದ್ದಾರೆ
ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಸೊ ನೀತಿ ಆಯೋಗವನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬಂದಾಗ ಪರೀಕ್ಷಾ ಸುಧಾರಣೆಗಾಗಿ ಉನ್ನತ ಮಟ್ಟದ ಕಾರ್ಯಪಡೆಗೆ ನಂದನ್ ನೀಲಕೇಣಿ ಅವರನ್ನು ನೇಮಕ ಮಾಡಿದ್ದಾರೆ. ಸೊ ಇದು ಇತ್ತೀಚೆಗೆ ಆಗಿರುವಂಥ ಘಟನೆ. ಸೊ ನೆಕ್ಸ್ಟ್ ಬಂದಾಗ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಚಂಡೀಗಢನಲ್ಲಿ, ಹರಿಯಾಣದ ಚಂಡೀಗಢನಲ್ಲಿ ನಡೆಯುತ್ತೆ. ಸೊ ನೆಕ್ಸ್ಟ್ ಬಂದಾಗ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ ಎಂಬುದು ಯಾವ ರಾಷ್ಟ್ರ ನಡೆಸುವಂತಹ ಒಂದು ಸಮರಾಭ್ಯಾಸ ಆಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಆಸ್ಟ್ರೇಲಿಯಾ ಆಯೋಜಿಸುವಂಥ ದ್ವೈವಾರ್ಷಿಕ ಬಹುರಾಷ್ಟ್ರೀಯ ವೈಮಾನಿಕ ಅಭ್ಯಾಸ ಆಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸೈಸ್ ಪಿಚ್ ಬ್ಲ್ಯಾಕ್ ಅನ್ನೋದು. ಸೊ ನೆಕ್ಸ್ಟ್ ಬಂದಾಗ ರಾಜ್ಯದ ಮೊದಲ ಸರ್ಕಾರಿ ಮಹಿಳಾ ಚಾಲಕ ತರಬೇತಿ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದನ್ನು ಕೇಳ್ತಾರೆ. ಸೊ ಇದನ್ನು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಸ್ಥಾಪಿಸಲು ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಅನುಮೋದನೆಯನ್ನು ನೀಡಿದೆ, ಇನ್ನು ಸ್ಥಾಪಿಸಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ನೀತಿ ಆಯೋಗದ CEO ಆಗಿ ಯಾರು ನೇಮಕ ಆಗಿದ್ದಾರೆ ಅಂದರೆ ಅನುರಾಗ್ ಜೈನ್ ಅವರನ್ನು ನೇಮಕ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ. ನೀತಿ ಆಯೋಗದ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ 2026ರ ವಿಲ್ಬರ್ಟ್ ವಿಜೇತರನ್ನು ಇಲ್ಲಿ ನೋಡಿದಾಗ, ಸೊ ಪುರುಷರಲ್ಲಿ ಯಾನಿಕ್ ಸಿನ್ನರ್ ಅನ್ನೋರು ವಿಜೇತರಾಗಿದ್ದಾರೆ. ಸೊ ಮಹಿಳಾ ವಿಭಾಗದಲ್ಲಿ ಲಿಂಡಾ ನೋಸ್ಕೋವಾ ಅನ್ನೋರು ವಿಜೇತರಾಗಿದ್ದಾರೆ. ಸೊ ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಸೊ ಟೆನ್ನಿಸ್ ಮೇಲೆ ಏನಿದೆ ಅಲ್ವಾ, ಪ್ರತಿ ಸಾರಿ ಒಂದು ಕ್ವಶನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ರೈತ ಸಂಜೀವಿನಿ ಯೋಜನೆಯಡಿ ರೈತ ಕುಟುಂಬಕ್ಕೆ ನೀಡಲಾಗುವ ಗರಿಷ್ಠ ಪರಿಹಾರಧನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 1 ಲಕ್ಷ ರೂಪಾಯಿನ ಈ ಯೋಜನೆಯಡಿಯಲ್ಲಿ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಯಾಂತ್ರೀಕರಣ ಉಪವಿಭಾಗ ಕುರಿತಾದ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ಅಂತ ಇದೆ. ಸೊ ಈ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ 40% ಸಹಾಯಧನವನ್ನು ನೀಡಲಾಗುತ್ತೆ. ಸೊ ಮಹಿಳೆಯರಿಗೆ ಇದು ರೈಟ್ ಇದೆ. ಸೊ ಮಹಿಳೆಯರಿಗೆ ಸಣ್ಣ ಮತ್ತು ರೈತರಿಗೆ 50% ಸಹಾಯಧನವನ್ನು ನೀಡಿದೆ, 2 ರೈಟ್. ಸೊ ಇದು ಸಿ ರೈಟ್ ಇದೆ. ಸೊ ನೆಕ್ಸ್ಟ್ ಬಂದಾಗ ಸಾವಯವ ಇಂಗಾಲ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಾವಾಗ ಜಾರಿಗೆ ತಂದು. ಸೊ ಹಿಂದಿನ ಯೋಜನೆಗಳನ್ನು ಕೂಡ ಕೇಳ್ತಾರೆ. ಸೊ ಹಾಗಾಗಿ 2021-22ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಸೊ ನೆಕ್ಸ್ಟ್ ಬಂದಾಗ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಕುರಿತಾಗಿ ಕೆಲವು ಹೇಳಿಕೆಗಳನ್ನು ಕೇಳಿದ್ದಾರೆ. ಸೊ ರೈತರ ಮಕ್ಕಳು ಮತ್ತು ಉನ್ನತ ಶಿಕ್ಷಣ ಕಲಿಯಲು ಅಥವಾ ಮುಂದುವರಿಸಲು ನೆರವಾಗಲು ಜಾರಿಗೊಳಿಸಲಾಗಿದೆ ಅಂತ ಇದೆ. ಸೊ 2022-23ರಲ್ಲಿ ಈ ಯೋಜನೆಯನ್ನು ಏನು ಮಾಡಿದರು, ಭೂರಹಿತ ಕೃಷಿಕರ ಮಕ್ಕಳಿಗೂ ಕೂಡ ಯೋಜನೆಯನ್ನು ವಿಸ್ತರಿಸಿರೋದನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು 2 ಸರಿ ಇದೆ. ಸೊ ನೆಕ್ಸ್ಟ್ ಬಂದಾಗ 2024-25ನೇ ಸಾಲಿನ ಅಂಕಿಅಂಶಗಳ ಪ್ರಕಾರ ರಾಗಿ ಮತ್ತು ಸೂರ್ಯಕಾಂತಿ ಬೆಳೆಯನ್ನು ಉತ್ಪಾದಿಸಲು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ 1ನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ರಾಷ್ಟ್ರೀಯ ಜಾನುವಾರು ಮಿಷನ್ಗಳ ಬಗ್ಗೆ ಇದೆ. ಸೊ ಆಕಸ್ಮಿಕ ಮರಣವನ್ನು ಹೊಂದಿದರೆ ಇತರ ಕಾರಣಗಳಿಂದ ಜಾನುವಾರು ಕಳೆದುಕೊಂಡಾಗ ಆರ್ಥಿಕ ನಷ್ಟ ಭರಿಸುವುದು ಇದರ ಉದ್ದೇಶವಾಗಿದೆ. ಸೊ ನೆಕ್ಸ್ಟ್ ಬಂದಾಗ ಪ್ರತಿ ಫಲಾನುಭವಿಗಳಿಗೆ ಗರಿಷ್ಠ 10 ಜಾನುವಾರುಗಳ ವಿಮೆಯನ್ನು ನೀಡಲಾಗುತ್ತೆ, ರೈಟ್ ಇದೆ. ಸೊ SC/ST ಫಲಾನುಭವಿಗಳಿಗೆ 100% ಇಲ್ಲ, ಇದು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ APL ಫಲಾನುಭವಿಗಳಿಗೆ 50%, ಇಬ್ಬರಿಗೂ 50% ಇದೆ. ಸೊ NLM ಅಂತ ಬಂದಾಗ ಸೊ ಇವು 3 ಕರೆಕ್ಟ್ ಆಗುತ್ತೆ, ಇದು ತಪ್ಪಿದೆ ನೋಡಿ. ಸೊ ನೆಕ್ಸ್ಟ್ ಬಂದಾಗ ಕರ್ನಾಟಕ ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ ಇದ್ರ ಬಂದುಬಿಟ್ಟು ಮಳೆಯಾಶ್ರಿತ ಬೆಳೆಗಳಿಗೆ ಅಥವಾ ಮಳೆಯ ಕೊಯ್ಲನ್ನು ಉತ್ತೇಜಿಸುವಂಥದ್ದಾಗಿರುತ್ತೆ. ಸೊ ಇದನ್ನು ಆನ್ಸರ್ ಬಂದುಬಿಟ್ಟು B ಆಗುತ್ತೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಇವತ್ತಿನ ಎಷ್ಟು ಕ್ವಶನ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ PC ಎಕ್ಸಾಮಲ್ಲಿ ಬರುತ್ತೆ. ಸೊ ಯಾವುದಪ್ಪ ಅಂದರೆ ಟೆನ್ನಿಸ್ ಮೇಲಾಗಿರ್ಬೋದು ಅಥವಾ ಯೋಜನೆಗಳ ಮೇಲಾಗಿರ್ಬೋದು ಅಥವಾ ರಾಜ್ಯಗಳ ಮೇಲಾಗಿರ್ಬೋದು ಕ್ವಶನ್ಗಳು ಬರ್ತವೆ. ಸೊ ಹಾಗಾಗಿ ಇವುಗಳನ್ನು ನೆನ್ಪಿಟ್ಕೊಳ್ಳಿ, ವಿಡಿಯೋನ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ರವಿವಾರ ಎಕ್ಸಾಮನ್ನು ಬರೀತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.